ಪ್ರೈಸ್ ದ ಲಾರ್ಡ್. ಯೋಹಾನರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 33ರಿಂದ 37ರವರೆಗಿನ ವಚನಗಳನ್ನು ನಾವು ಧ್ಯಾನ ಮಾಡುವಾಗ, ಯೇಸು ಸ್ವಾಮಿ ಆಕೆಯ ಜೊತೆಗಿದ್ದಂತ ಯೆಹೂದ್ಯರನ್ನ ನೋಡಿ ಅವರ ಗೋಳಾಟವನ್ನು, ಅವರ ದುಃಖವನ್ನು ನೋಡಿ ಮನಮರುಗ್ತಾರೆ. ಮಾತ್ರವಲ್ಲ, ಅವರ ಕಣ್ಣೀರನ್ನು ನೋಡಿದಂತ ಯೇಸು ಸ್ವಾಮಿ ಅವರೊಂದಿಗೆ ಕಣ್ಣೀರನ್ನ ಕೂಡ ಇಡುವುದನ್ನು ನಾವು ನೋಡ್ತೀವಿ. ಹೌದು ಪ್ರಿಯರೇ, ಇವತ್ತು ನಮ್ಮ ಗೋಳಾಟ, ನಮ್ಮ ಕಣ್ಣೀರು, ನಮ್ಮ ವೇದನೆಯನ್ನು ನೋಡುವವರು ಯಾರೂ ಇಲ್ಲ ಎಂಬುದಾಗಿ ನಾವು ಅಂದುಕೊಂಡಿದ್ದರೆ, ನಮ್ಮ ಕಣ್ಣೀರನ್ನು ನೋಡುವ, ನಮ್ಮ ಗೋಳಾಟವನ್ನು ನೋಡುವ, ನಮ್ಮನ್ನ ಆ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡಿಸುವ ದೇವರು ಒಬ್ಬರಿದ್ದಾರೆ. ಅವರೇ ಪ್ರಭು ಯೇಸು. ಅಂದು ಲಾಜರನ ಮನೆಗೆ ಹೋಗಿ ಆ ಸಹೋದರಿಯರ ಕಣ್ಣೀರನ್ನ ಕಂಡು, ಅವರ ಜೊತೆಗಿದ್ದವರ ಕಣ್ಣೀರನ್ನ ಕಂಡು ಮನಮರುಗಿದಂತ ದೇವರು ಇಂದು ನನ್ನ ಮತ್ತು ನಿಮ್ಮ ಕಣ್ಣೀರನ್ನ ನೋಡಿ, ನಮ್ಮ ದುಃಖ ದುಗುಡಗಳನ್ನು ನೋಡಿ ಮನಮರುಗುವಂತ ದೇವರು. ಆದ್ದರಿಂದ ಆ ದೇವರನ್ನ ಪ್ರೀತಿಸುತ್ತಾ, ಆ ದೇವರಲ್ಲಿ ನಂಬಿಕೆ ಇಡುತ್ತಾ, ನಮ್ಮೆಲ್ಲ ಜೀವಿತದ ಎಲ್ಲ ಆಗುಹೋಗುಗಳನ್ನ ಪ್ರಭು ದೇವರಿಗೆ ಸಮರ್ಪಿಸುತ್ತಾ, ನಮ್ಮೆಲ್ಲ ದುಃಖ ದುಗುಡಗಳಿಗೆ ದೇವರು ಬಿಡುಗಡೆಯನ್ನು ಅನುಗ್ರಹಿಸಲಿ. ಪ್ರಭು ದೇವರು ನಮ್ಮ ಕುಟುಂಬವನ್ನ ಅನುಗ್ರಹಿಸಿ ಆಶೀರ್ವದಿಸಲಿ. ನಾವೆಲ್ಲರೂ ಕೂಡ ಸಮಾಧಾನದಿಂದ ಈ ಲೋಕದಲ್ಲಿ ನಮ್ಮ ಕುಟುಂಬಗಳಲ್ಲಿ ಜೀವಿಸುವಂತ ಕೃಪೆಯನ್ನ ದೇವರು ಅನುಗ್ರಹಿಸಲಿ ಎಂಬ ನಂಬಿಕೆ, ವಿಶ್ವಾಸದಲ್ಲಿ ನನ್ನ ಯೇಸು ನನ್ನನ್ನು ಪ್ರೀತಿಸುತ್ತಾರೆ, ನನ್ನೆಲ್ಲ ಕುಂದು ಕೊರತೆಗಳನ್ನು ನೀಗಿಸುತ್ತಾರೆ ಎಂಬ ನಂಬಿಕೆ, ನಿರೀಕ್ಷೆಯಲ್ಲಿ ಪ್ರಾರ್ಥಿಸುತ್ತಾ